ತುಲಾರಾಶಿಯವರೇ, ನೀವು ಪ್ರಸ್ತುತ ಈ ಸಂದೇಶವನ್ನು ಓದುತ್ತಿದ್ದರೆ ಇದು ಆಕಸ್ಮಿಕವಲ್ಲ, ಇದು ಕೇವಲ ಸಾಮಾನ್ಯ ಜಾತಕದ ಫಲಿತಾಂಶವಲ್ಲ, ಇದು ಒಂದು ಸೂಚನೆ, ನಿಮ್ಮ ಬದುಕನ್ನು ರಕ್ಷಿಸಬಲ್ಲ ನಿಗೂಢ ಮಾಹಿತಿ. ಮೇ 1ರಿಂದ 5 ದಿನಗಳು ನಿಮ್ಮ ಬಾಳಿನಲ್ಲಿ ಸಾಧಾರಣ ದಿನಗಳಲ್ಲ. ಈ ಕಾಲದಲ್ಲಿ ನೀವು ಎಸಗುವ ಒಂದು ಸಣ್ಣ ಪ್ರಮಾದ, ನೀವು ಭೇಟಿ ನೀಡುವ ಒಂದು ತಪ್ಪು ತಾಣ, ನೀವು ವಿಶ್ವಾಸವಿಡುವ ಒಬ್ಬ ಅಯೋಗ್ಯ ವ್ಯಕ್ತಿ, ನಿಮ್ಮ ಜೀವನವು ಪೂರ್ಣವಾಗಿ ತಲೆಕೆಳಗಾಗುವ ಭೀತಿಯಿದೆ. ಅದಕ್ಕಾಗಿಯೇ ನಾನು ಒತ್ತಿ ಹೇಳುತ್ತಿರುವುದು, ನಿಮ್ಮ ಪ್ರಾಣದ ಹಂಗು ತೊರೆದರೂ ಸಹ ಈ 3 ಪ್ರದೇಶಗಳಿಗೆ ಹೋಗಲೇಬಾರದು. ನೀವು ಈ ಮಾಹಿತಿಯನ್ನು ಮಧ್ಯದಲ್ಲಿ ಕೈಬಿಟ್ಟರೆ, ನೀವು ಕೇವಲ ಸಂದೇಶವನ್ನು ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಮೊದಲೇ ಅರಿಯುವ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ಈ ಮಾಹಿತಿಯು ಕುತೂಹಲ, ನಿಮ್ಮ ರಾಶಿಚಕ್ರದ ನೈಜ ಗುಣಲಕ್ಷಣ, ಈ 4 ದಿನಗಳಲ್ಲಿ ಗ್ರಹಗತಿಗಳ ಭೀಕರ ಪ್ರಭಾವ, ಯಾರ ಮೇಲೆ ನಂಬಿಕೆ ಇಡಬಾರದು, ನಿಮಗೆ ಹಿತಕರವಾದ ಜಾಗಗಳು ಮತ್ತು ವರ್ಜಿಸಬೇಕಾದ 3 ತಾಣಗಳಿಂದ ಕೂಡಿದೆ. ಇದೆಲ್ಲವನ್ನೂ ನಾನು ನಿಮಗೆ ಕ್ರಮವಾಗಿ ವಿವರಿಸಲಿದ್ದೇನೆ. ಆದ್ದರಿಂದ ಈ ಸಂದೇಶವನ್ನು ಪೂರ್ಣವಾಗಿ ಕೊನೆಯವರೆಗೂ ಓದಿರಿ, ಏಕೆಂದರೆ ಅಂತ್ಯದಲ್ಲಿ ವಿವರಿಸಿರುವ ವಿಷಯವು ನಿಮ್ಮ ಜೀವನವನ್ನು ಕಾಪಾಡುತ್ತದೆ. ಈ ಮಾಹಿತಿ ಇಷ್ಟವಾದರೆ ಇದನ್ನು ಮೆಚ್ಚಿಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿಕ್ರಿಯೆಯಲ್ಲಿ ಜೈ ತುಲಾ ರಾಶಿ ಎಂದು ಬರೆಯಿರಿ. ತುಲಾರಾಶಿಯವರು ಸಹಜವಾಗಿಯೇ ಸಮತೋಲನವನ್ನು ಬಯಸುವವರು. ಅವರು ತಮ್ಮ ಬದುಕಿನಲ್ಲಿ ನ್ಯಾಯ ಮತ್ತು ಅನ್ಯಾಯವನ್ನು ವಿಶ್ಲೇಷಿಸಿ ನಿರ್ಧಾರಗಳನ್ನು ಕೈಗೊಳ್ಳುವ ವಿವೇಚನೆ ಹೊಂದಿರುತ್ತಾರೆ. ಅದಕ್ಕಾಗಿಯೇ ಅವರನ್ನು ಧರ್ಮವನ್ನು ಪಾಲಿಸುವ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣುವ ವ್ಯಕ್ತಿಗಳು ಎಂದು ತಿಳಿಯಲಾಗುತ್ತದೆ. ತುಲಾರಾಶಿಯವರಿಗೆ ಪ್ರತಿಯೊಂದು ಸಂಬಂಧವೂ ಮುಖ್ಯ. ಅವರು ಏಕಾಂಗಿಯಾಗಿ ಇರುವುದಕ್ಕಿಂತ ಯಾರೊಬ್ಬರ ಜೊತೆ ಸಂಭಾಷಿಸಲು, ಭಾವನೆಗಳನ್ನು ವಿನಿಮಯ ಮಾಡಲು ಮತ್ತು ಬಾಂಧವ್ಯಗಳನ್ನು ಉಳಿಸಿಕೊಳ್ಳಲು ಹಂಬಲಿಸುತ್ತಾರೆ. ಅವರು ಅತ್ಯಂತ ಮೃದುವಾಗಿ ಮತ್ತು ಗಂಭೀರವಾಗಿ ಮಾತನಾಡುತ್ತಾರೆ. ಯಾರಿಗೂ ನೋವನ್ನು ಕೊಡಬಾರದು ಎಂಬ ದೃಢವಾದ ಉದ್ದೇಶವನ್ನು ಅವರು ಹೊಂದಿರುತ್ತಾರೆ. ಅದಕ್ಕಾಗಿಯೇ ಹಲವಾರು ಸಂದರ್ಭಗಳಲ್ಲಿ ತಮಗೆ ತೊಂದರೆಯಾದರೂ ಅವರು ಅನ್ಯರಿಗೆ ಸಂಕಟ ನೀಡದೆ ಮೌನಕ್ಕೆ ಶರಣಾಗುತ್ತಾರೆ. ಅವರ ಅಂತರಾತ್ಮವು ಅತ್ಯಂತ ಪವಿತ್ರವಾಗಿರುತ್ತದೆ. ಅವರು ಯಾರನ್ನಾದರೂ ವಿಶ್ವಾಸಕ್ಕೆ ತೆಗೆದುಕೊಂಡರೆ ಅವರು ಅವರನ್ನು ಪೂರ್ಣವಾಗಿ ನಂಬುತ್ತಾರೆ. ಇತರರ ಅನಿಸಿಕೆಗಳನ್ನು ಗ್ರಹಿಸುವಲ್ಲಿ ಮತ್ತು ಗೌರವಿಸುವಲ್ಲಿ ಅವರು ಯಾವಾಗಲೂ ಮೊದಲ ಸಾಲಿನಲ್ಲಿರುತ್ತಾರೆ. ಅದಕ್ಕಾಗಿಯೇ ಅನೇಕ ಮಂದಿ ಅವರನ್ನು ಪ್ರೀತಿಸುತ್ತಾರೆ. ಆದರೆ ಇದೇ ಸ್ವಭಾವ ಕೆಲವೊಮ್ಮೆ ಅವರಿಗೆ ದೌರ್ಬಲ್ಯವಾಗಿ ಪರಿಣಮಿಸುತ್ತದೆ, ಏಕೆಂದರೆ ತುಲಾರಾಶಿಯವರು ಯಾರಾದರೂ ವಂಚನೆ ಮಾಡುತ್ತಾರೆ ಎಂದು ಮುಂಚಿತವಾಗಿ ಊಹಿಸುವುದೇ ಇಲ್ಲ. ಪ್ರತಿಯೊಬ್ಬರನ್ನೂ ಸಜ್ಜನರೆಂದು ಭಾವಿಸುವ ಗುಣ ಅವರಲ್ಲಿದೆ. ಅದಕ್ಕಾಗಿಯೇ ಯಾರಾದರೂ ಕುತಂತ್ರದಿಂದ ಹತ್ತಿರವಾದರೂ ಅದನ್ನು ಗುರುತಿಸುವಲ್ಲಿ ವಿಳಂಬವಾಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ಇದು ಒಂದು ಬೃಹತ್ ಸಂಕಷ್ಟವಾಗುವ ಸಾಧ್ಯತೆಯಿದೆ. 4 ದಿನಗಳಲ್ಲಿ ಅವರ ಮಾನಸಿಕ ಸ್ಥಿತಿ ತುಂಬಾ ಭಾವನಾತ್ಮಕವಾಗಿರುತ್ತದೆ. ಅವರು ತ್ವರಿತವಾಗಿ ತೀರ್ಮಾನಗಳನ್ನು ಕೈಗೊಳ್ಳಲು ಅಸಮರ್ಥರಾಗುತ್ತಾರೆ. ಯಾವುದೇ ವಿಚಾರದ ಎಲ್ಲ ಆಯಾಮಗಳ ಬಗ್ಗೆ ಚಿಂತಿಸಲು ಅವರು ಸಾಕಷ್ಟು ಸಮಯ ವ್ಯಯಿಸುತ್ತಾರೆ ಮತ್ತು ಅದು ಯಾರಿಗಾದರೂ ಅನ್ಯಾಯ ಮಾಡುತ್ತದೆಯೇ ಎಂದು ಸಂಶಯಪಡುತ್ತಾರೆ. ಈ ಕಾಲಹರಣದಿಂದಾಗಿ ಕೆಲವು ಶ್ರೇಷ್ಠ ಅವಕಾಶಗಳು ಕೈತಪ್ಪಿ ಹೋಗುತ್ತವೆ. ಪ್ರಮುಖವಾಗಿ ಈ 4 ದಿನಗಳಲ್ಲಿ ನೀವು ಕೈಗೊಳ್ಳುವ ನಿರ್ಧಾರಗಳು ಅತಿ ಹೆಚ್ಚು ಪರಿಣಾಮ ಬೀರುತ್ತವೆ. ನೀವು ವಿಪರೀತವಾಗಿ ಯೋಚಿಸುತ್ತಿರುವುದರಿಂದ ಅಚಾತುರ್ಯದ ನಿರ್ಧಾರ ತೆಗೆದುಕೊಳ್ಳುವ ಸಂಭವವಿದೆ. ಅಲ್ಲದೆ ಹೊರಗಡೆ ಅತಿ ಹರ್ಷದಿಂದ ಕಾಣುವ ತುಲಾರಾಶಿಯವರು ಒಳಗಿನಿಂದ ಅನೇಕ ರಹಸ್ಯಗಳನ್ನು ಬಚ್ಚಿಟ್ಟಿರುತ್ತಾರೆ. ಅವರ ವ್ಯಥೆಗಳು ಮತ್ತು ಆಲೋಚನೆಗಳು ತುಂಬಾ ಗಹನವಾಗಿರುತ್ತವೆ. ಈ ಭಾವನೆಗಳು ಈ ದಿನಗಳಲ್ಲಿ ಅವರ ಮೇಲೆ ತೀವ್ರ ಪ್ರಭಾವ ಬೀರುತ್ತವೆ. ಅವರು ಸೌಂದರ್ಯ, ನೈರ್ಮಲ್ಯ ಮತ್ತು ಕಲಾತ್ಮಕ ವಿಷಯಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ. ಅವರು ಹಿತಕರವಾದ ಹವಾಮಾನ, ರಮಣೀಯ ತಾಣಗಳು, ಸಂಗೀತ ಮತ್ತು ಕಲೆಗಳನ್ನು ಮನಸಾರೆ ಇಷ್ಟಪಡುತ್ತಾರೆ. ಈ ಕಾರಣದಿಂದ ಅವರು ಕೆಲವೊಮ್ಮೆ ಪ್ರಲೋಭನೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಯಾರು ಮಧುರವಾಗಿ ಮಾತನಾಡಿದರೂ ಅಥವಾ ಆಕರ್ಷಕವಾಗಿ ನಟಿಸಿದರೂ ಅವರು ಅದನ್ನು ತಕ್ಷಣ ನಂಬುವ ಸ್ವಭಾವವನ್ನು ಹೊಂದಿರುತ್ತಾರೆ. ಈ 4 ದಿನಗಳಲ್ಲಿ ಈ ಮೋಡಿಯು ನಿಮಗೆ ಮಾರಕವಾಗಬಹುದು. ಆದ್ದರಿಂದ ನೀವು ನಿಮ್ಮ ಸಂವೇದನೆಗಳನ್ನು ಹತೋಟಿಯಲ್ಲಿಡಬೇಕು. ತುಲಾರಾಶಿಯವರಿಗೆ ಈಶ್ವರನಿಂದ ಲಭಿಸಿರುವ ದಿವ್ಯ ಕೊಡುಗೆ ಎಂದರೆ ನ್ಯಾಯದ ದೃಷ್ಟಿಕೋನ. ಅವರು ಯಾವಾಗಲೂ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂದು ಅರಿಯಲು ಹವಣಿಸುತ್ತಾರೆ. ಯಾರಾದರೂ ಸಂಕಷ್ಟ ಎದುರಿಸುತ್ತಿರುವುದನ್ನು ಅವರು ಕಂಡರೆ ಅವರಿಗೆ ಸಹಾಯ ಹಸ್ತ ಚಾಚಲು ಮನಸ್ಸಾಗುತ್ತದೆ. ಈ ಗುಣದಿಂದಾಗಿ ಅನೇಕ ಜನರು ಅವರನ್ನು ಗೌರವಿಸುತ್ತಾರೆ. ಅವರು ಸಂಬಂಧಗಳನ್ನು ಸಂರಕ್ಷಿಸುವಲ್ಲಿ ಕೂಡ ಅತ್ಯಂತ ನಿಪುಣರು. ಅವರು ಯಾರೊಂದಿಗಾದರೂ ಸ್ನೇಹ ಬೆಳೆಸಿದ ನಂತರ ಅವರು ಅದನ್ನು ಬಹಳವಾಗಿ ಪೂಜಿಸುತ್ತಾರೆ. ಸಣ್ಣಪುಟ್ಟ ಕಾರಣಗಳಿಗೆ ಸಂಬಂಧಗಳನ್ನು ಕಡಿದುಕೊಳ್ಳಲು ಅವರು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಅವರು ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧರಿರುತ್ತಾರೆ. ಅವರ ಇನ್ನೊಂದು ಉತ್ತಮ ಲಕ್ಷಣವೆಂದರೆ ಅವರ ಸೃಜನಶೀಲತೆ. ತುಲಾರಾಶಿಯವರು ಕಲಾತ್ಮಕವಾಗಿ ಆಲೋಚಿಸುತ್ತಾರೆ.
ಅವರು ಸಂಗೀತ, ವಿನ್ಯಾಸ, ಸೌಂದರ್ಯೀಕರಣ ಮತ್ತು ಸಾಹಿತ್ಯದಂತಹ ವಿಷಯಗಳಲ್ಲಿ ಮಹತ್ತರ ಪ್ರತಿಭೆಯನ್ನು ತೋರ್ಪಡಿಸುತ್ತಾರೆ. ಅವರಿಗೆ ಕಲೆಯ ಬಗ್ಗೆ ವಿಶೇಷವಾದ ಅಭಿರುಚಿಯಿದೆ. ಈ ಗುಣವು ಅವರನ್ನು ಇತರರಿಂದ ಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ. ಅವರಿಗೆ ಅತ್ಯುತ್ತಮವಾದ ಸಂವಹನ ಕೌಶಲ್ಯ ಕೂಡ ಇದೆ. ಅವರು ಮಾತಾಡುವಾಗ ಇತರರು ಹೇಗೆ ಭಾವಿಸುತ್ತಾರೆ, ಅವರು ವ್ಯವಹರಿಸಿದರೆ ಯಾರಿಗೂ ಬೇಸರವಾಗುವುದಿಲ್ಲ ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿದಿದೆ. ಆದರೆ ತುಲಾರಾಶಿಯವರು ಕೆಲವು ನ್ಯೂನತೆಗಳನ್ನು ಸಹ ಒಳಗೊಂಡಿರುತ್ತಾರೆ. ಅದರಲ್ಲಿ ಪ್ರಧಾನವಾದದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿನ ಅನಿಶ್ಚಿತತೆ. ಕ್ಷುಲ್ಲಕ ವಿಷಯದ ಬಗ್ಗೆಯೂ ಅದು ಒಳಿತೋ ಅಥವಾ ಕೆಡಕೋ ಎಂಬುದರ ಬಗ್ಗೆ ಅತಿಯಾಗಿ ಚಿಂತಿಸುವುದರಿಂದ ಅವಕಾಶಗಳು ದೂರವಾಗಬಹುದು. ವಿಶೇಷವಾಗಿ ಈ 4 ದಿನಗಳಲ್ಲಿ ಈ ಸ್ವಭಾವವು ನಿಮಗೆ ತೊಡಕುಗಳನ್ನು ತರುತ್ತದೆ, ಏಕೆಂದರೆ ಸೂಕ್ತ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳದಿರುವುದು ಕೂಡ ದೊಡ್ಡ ನಷ್ಟಕ್ಕೆ ದಾರಿಯಾಗಬಹುದು. ಮತ್ತೊಂದು ಪ್ರಮುಖ ನ್ಯೂನತೆಯೆಂದರೆ ನೀವು ಇತರರ ಅಭಿಪ್ರಾಯಗಳಿಗೆ ಅತಿಯಾದ ಪ್ರಾಮುಖ್ಯತೆ ನೀಡುತ್ತೀರಿ. ಬೇರೆಯವರು ಹೇಳುವ ಮಾತುಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ನೀವು ಇತರರ ಮಾತುಗಳನ್ನು ನಂಬುವ ಮತ್ತು ನಿಮ್ಮ ಅಂತರಾತ್ಮವನ್ನು ಕೇಳದೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಇನ್ನೊಂದು ವಿಷಯವೆಂದರೆ ತುಲಾರಾಶಿಯವರು ಎಲ್ಲರನ್ನೂ ಸದಾ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಜಗತ್ತಿನ ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ. ಈ ಪ್ರಯತ್ನದಲ್ಲಿ ಅವರು ತಮ್ಮ ಅಸ್ತಿತ್ವವನ್ನೇ ಮರೆತುಬಿಡುತ್ತಾರೆ. ಅವರು ತಮ್ಮ ವೈಯಕ್ತಿಕ ಅಗತ್ಯತೆಗಳು ಮತ್ತು ರಕ್ಷಣೆಯನ್ನು ಕೂಡ ಅಲಕ್ಷಿಸುತ್ತಾರೆ. ಈ ದಿನಗಳಲ್ಲಿ ಇದು ನಿಮಗೆ ಹಾನಿಕಾರಕವಾಗುತ್ತದೆ. ಆದ್ದರಿಂದ ನೀವು ಮೊದಲು ನಿಮ್ಮ ಹಿತದ ಬಗ್ಗೆ ಯೋಚಿಸಬೇಕು. ನಿಮ್ಮ ಭದ್ರತೆ ಮತ್ತು ನಿಮ್ಮ ನಿರ್ಧಾರಗಳೇ ನಿಮ್ಮ ಜೀವನದ ಮಾರ್ಗ ಎಂಬುದನ್ನು ಸದಾ ನೆನಪಿನಲ್ಲಿಡಿ. ತುಲಾರಾಶಿಯವರಿಗೆ ಗ್ರಹಗಳ ಸ್ಥಿತಿಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತವೆ. ವಿಶೇಷವಾಗಿ ಶುಕ್ರನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಅದರ ಸ್ಥಾನದಲ್ಲಿನ ಚಿಕ್ಕ ಪಲ್ಲಟವೂ ಸಹ ನಿಮ್ಮ ಭಾವನಾತ್ಮಕ ಸಂಬಂಧಗಳು ಮತ್ತು ನಿರ್ಧಾರಗಳ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಈ ಸಮಯದಲ್ಲಿ ಶುಕ್ರನು ಸ್ವಲ್ಪ ಅಸ್ಥಿರವಾದ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದ ತಾತ್ಕಾಲಿಕ ಆಕರ್ಷಣೆಗಳು ಹೆಚ್ಚಾಗುತ್ತವೆ, ಆದರೆ ಅವುಗಳ ಹಿಂದೆ ಯಾವುದೇ ಸತ್ಯಾಂಶ ಇರದಿರಬಹುದು. ಅಂದರೆ ನೀವು ನೋಡುವುದು ನಿಜವಲ್ಲ, ನೀವು ನಂಬುವುದು ಸತ್ಯವಲ್ಲದಿರಬಹುದು. ಅದೇ ಕಾಲಕ್ಕೆ ಶನಿಯ ದೃಷ್ಟಿಯು ನಿಮ್ಮ ಮೇಲೆ ಪ್ರಬಲವಾಗಿರುತ್ತದೆ. ಶನಿಯು ಯಾವಾಗಲೂ ಪರೀಕ್ಷಿಸುತ್ತಾನೆ, ವಿಳಂಬವನ್ನು ಉಂಟುಮಾಡುತ್ತಾನೆ, ಸತ್ಯವನ್ನು ಬಯಲಿಗೆ ತರುತ್ತಾನೆ. ಈ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿದಾಗ ಆಕರ್ಷಣೆ ಮತ್ತು ಅಗ್ನಿಪರೀಕ್ಷೆಯು ನಿಮ್ಮ ಬದುಕಿನಲ್ಲಿ ತಲ್ಲಣವನ್ನು ಸೃಷ್ಟಿಸುತ್ತದೆ. ಈ 4 ದಿನಗಳಲ್ಲಿ ನೀವು ಯಾರನ್ನು ಭೇಟಿ ಮಾಡುತ್ತೀರಿ, ಯಾರ ಮಾತು ಕೇಳುತ್ತೀರಿ ಮತ್ತು ಯಾರೊಂದಿಗೆ ಕಾಲ ಕಳೆಯುತ್ತೀರಿ ಎಂಬುದು ಅತಿ ಮುಖ್ಯ. ಏಕೆಂದರೆ ಶುಕ್ರನು ನಿಮಗೆ ಹೊಸ ಸ್ನೇಹವನ್ನು ಮತ್ತು ಹೊಸ ದಾರಿಗಳನ್ನು ತರುತ್ತಾನೆ, ಆದರೆ ಶನಿಯು ಅವುಗಳನ್ನು ಒಂದು ಪರೀಕ್ಷೆಯನ್ನಾಗಿ ಮಾಡುತ್ತಾನೆ. ನೀವು ಹೊಸಬರನ್ನು ನಂಬಿದರೆ ಆ ವ್ಯಕ್ತಿ ನಿಮಗೆ ನಿಜವಾಗಿಯೂ ಹಿತೈಷಿಯೋ ಇಲ್ಲವೋ ಎಂಬುದು ಈ ಕಾಲದಲ್ಲಿ ನಿಖರವಾಗಿ ತಿಳಿಯುವುದಿಲ್ಲ. ಹೊರನೋಟಕ್ಕೆ ಅತಿ ಸಜ್ಜನರಂತೆ ಕಾಣುವ ಜನರು ಒಳಗಿನಿಂದ ಬೇರೆಯದೇ ಉದ್ದೇಶಗಳನ್ನು ಹೊಂದಿರಬಹುದು. ಸಂಬಂಧಗಳು ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ಇದು ವಿಶೇಷವಾಗಿ ಅಪಾಯಕಾರಿ. ಈ ಅವಧಿಯಲ್ಲಿ ನಿಮ್ಮ ಮನಸ್ಥಿತಿಯು ಸ್ಥಿರವಾಗಿ ಇರುವುದಿಲ್ಲ. ಕೆಲವೊಮ್ಮೆ ನೀವು ಅತೀವ ಹರ್ಷದಿಂದ ಇರುತ್ತೀರಿ ಮತ್ತು ಕೆಲವೊಮ್ಮೆ ನೀವು ಅನಗತ್ಯವಾಗಿ ಆತಂಕಕ್ಕೆ ಒಳಗಾಗುತ್ತೀರಿ. ಇದು ಸಂಪೂರ್ಣವಾಗಿ ಗ್ರಹಗತಿಗಳ ಪ್ರಭಾವದಿಂದಾಗಿ. ನೀವು ಕೈಗೊಳ್ಳುವ ನಿರ್ಧಾರಗಳು ಈ ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿರಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾವುದೇ ತೀರ್ಮಾನ ಮಾಡುವ ಮುನ್ನ 2 ಬಾರಿ ಯೋಚಿಸುವುದು ಅತಿ ಅವಶ್ಯಕ. ಪ್ರಮುಖವಾಗಿ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ, ಯಾರ ಜೊತೆ ಸಾಗುತ್ತಿದ್ದೀರಿ ಮತ್ತು ಏಕೆ ಹೋಗುತ್ತಿದ್ದೀರಿ ಎಂಬುದರ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು. ಈ ಅವಧಿಯಲ್ಲಿ ರಾಹುವಿನ ಕುತಂತ್ರವೂ ಸ್ವಲ್ಪ ಹೆಚ್ಚಾಗುತ್ತದೆ. ರಾಹುವಿನ ಪ್ರಭಾವವು ಭ್ರಮೆ, ಮಾಯೆ ಮತ್ತು ಆಕರ್ಷಣೆಗೆ ಮೂಲ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನೀವು ಕಾಣುವ ಕೆಲವು ಅವಕಾಶಗಳು ನೈಜ ಅವಕಾಶಗಳಾಗಿರದೇ ಇರಬಹುದು. ಅವು ಕೇವಲ ನಿಮ್ಮನ್ನು ಪರೀಕ್ಷಿಸುವ ತಂತ್ರವಾಗಿರಬಹುದು. ನೀವು ತ್ವರಿತ ಲಾಭದ ಆಸೆಯೊಂದಿಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೆ ನಂತರ ಪಶ್ಚಾತ್ತಾಪ ಪಡುವ ಸಾಧ್ಯತೆಯಿದೆ. ಆದ್ದರಿಂದ ಈ ಅವಧಿಯಲ್ಲಿ ನೀವು ಕಡಿಮೆ ರಿಸ್ಕ್, ಹೆಚ್ಚು ಜಾಗರೂಕತೆಯ ತತ್ವದೊಂದಿಗೆ ಸಾಗಬೇಕು. ಈ ಗ್ರಹಗಳ ಸಂಯೋಗದಿಂದಾಗಿ ನೀವು ಒಂಟಿತನವನ್ನು ಅನುಭವಿಸುವ ಸಾಧ್ಯತೆಯಿದೆ. ಕೆಲವರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಭಾವಿಸಬಹುದು, ಆದರೆ ಅವರು ನಿಜವಾಗಿಯೂ ನಿಮ್ಮನ್ನು ದ್ವೇಷಿಸುತ್ತಿಲ್ಲ. ಇದು ಶನಿಯು ನಿಮಗೆ ನೀಡುತ್ತಿರುವ ಪರೀಕ್ಷೆ. ಈ ಸಮಯದಲ್ಲಿ ನೀವು ಯಾರನ್ನಾದರೂ ಶಂಕಿಸಬಹುದು ಅಥವಾ ಯಾರೊಂದಿಗಾದರೂ ವಿವಾದಕ್ಕೆ ಇಳಿಯಬಹುದು. ಆದ್ದರಿಂದ ನೀವು ಸಂಭಾಷಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ಸಣ್ಣ ಮಾತು ಕೂಡ ದೊಡ್ಡ ಸಂಘರ್ಷಕ್ಕೆ ದಾರಿಯಾಗುವ ಪರಿಸ್ಥಿತಿಯಿದೆ. ಒಟ್ಟಾರೆಯಾಗಿ ಈ 4 ದಿನಗಳು ತುಲಾರಾಶಿಯವರಿಗೆ ಒಂದು ಪರೀಕ್ಷೆಯ ಸಮಯ. ನೀವು ನಿಜವಾಗಿಯೂ ಯಾರು ಮತ್ತು ನಿಮ್ಮ ಹಿತೈಷಿಗಳು ಯಾರು ಎಂಬುದನ್ನು ಪತ್ತೆಹಚ್ಚುವ ಸಮಯ ಇದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನೀವು ಆರಿಸುವ ದಾರಿಗಳು ನಿಮ್ಮ ನಾಳೆಯನ್ನು ನಿರ್ಧರಿಸುತ್ತವೆ.
ಆದ್ದರಿಂದ ನೀವು ಈ ಗ್ರಹಗಳ ಪ್ರಭಾವವನ್ನು ಗ್ರಹಿಸಿ ಎಚ್ಚರಿಕೆಯಿಂದ ಮುನ್ನಡೆದರೆ ನೀವು ಈ ಅವಧಿಯನ್ನು ಸುರಕ್ಷಿತವಾಗಿ ದಾಟಬಹುದು. ತುಲಾ ರಾಶಿಯವರಿಗೆ ಇದೊಂದು ನಿರ್ಣಾಯಕ ತಿರುವು. ನೀವು ಇಂದು ಮಾಡುವ ಕಾರ್ಯಗಳು, ನೀವು ಭೇಟಿಯಾಗುವ ವ್ಯಕ್ತಿಗಳು, ನೀವು ಕೈಗೊಳ್ಳುವ ನಿರ್ಧಾರಗಳು ಇವೆಲ್ಲವೂ ಮುಂದಿನ 3 ದಿನಗಳ ಮೇಲೆ ಪ್ರಭಾವ ಬೀರುತ್ತವೆ. ಪ್ರಾತಃಕಾಲದಿಂದ ನಿಮ್ಮಲ್ಲಿ ಕೆಲವು ರೀತಿಯ ಚಡಪಡಿಕೆ ಮತ್ತು ಅಸ್ಥಿರತೆಯ ಸಾಧ್ಯತೆಯಿದೆ. ನೀವು ಯಾವುದನ್ನು ಆರಂಭಿಸಿದರೂ ನೀವು ಕೆಲವು ವಿಘ್ನಗಳನ್ನು ಎದುರಿಸಬೇಕಾಗುತ್ತದೆ. ಕ್ಷುಲ್ಲಕ ವಿಷಯಗಳು ಕೂಡ ಬೃಹತ್ ಸಮಸ್ಯೆಗಳಂತೆ ಗೋಚರಿಸಬಹುದು. ಇದು ನಿಮ್ಮೊಳಗೆ ಮನೆ ಮಾಡಿರುವ ಅಸ್ಥಿರತೆಯ ಕಾರಣದಿಂದಾಗಿ. ಇಂದು ಪ್ರತ್ಯೇಕವಾಗಿ ನೀವು ನೂತನ ವಿಷಯಗಳನ್ನು ಪ್ರಾರಂಭಿಸುವುದನ್ನು ಕಡಿಮೆ ಮಾಡಬೇಕು. ಯಾರಾದರೂ ನಿಮಗೆ ಹೊಸ ಪ್ರಸ್ತಾಪವನ್ನು ನೀಡಿದರೆ ಅಥವಾ ನಿಮಗೆ ಹೊಸ ಲಾಭದ ಹಾದಿಗಳನ್ನು ತೋರಿಸಿದರೆ ಅದನ್ನು ತಕ್ಷಣ ಒಪ್ಪಬೇಡಿ. ಏಕೆಂದರೆ ಇಂದು ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ನಂತರ ದೊಡ್ಡ ಹಾನಿಗೆ ಕಾರಣವಾಗಬಹುದು. ವಿಶೇಷವಾಗಿ ಧನಸಂಬಂಧಿ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ. ಯಾರಾದರೂ ಸಾಲ ಕೇಳಿದರೆ ಅಥವಾ ಎಲ್ಲಿಯಾದರೂ ಹೂಡಿಕೆ ಮಾಡಲು ಪ್ರೇರೇಪಿಸಿದರೆ ವಿವೇಚನೆಯಿಂದ ಯೋಚಿಸದೆ 1 ಪೈಸೆ ನೀಡಬೇಡಿ. ಇಂದು ನೀವು ಭೇಟಿ ಮಾಡುವ ಕೆಲವರು ನಿಮಗೆ ಅತಿಯಾದ ಸ್ನೇಹವನ್ನು ತೋರುತ್ತಾರೆ. ಅವರು ನಿಮಗೆ ನಿಕಟವಾಗಲು ಹರಸಾಹಸ ಪಡುತ್ತಾರೆ. ಆದರೆ ಎಲ್ಲರೂ ನಿಜವಾಗಿಯೂ ಪ್ರಾಮಾಣಿಕರಲ್ಲ. ಕೆಲವರು ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಳ್ಳಲು ಮತ್ತು ಅವುಗಳನ್ನು ದುರ್ಬಲಗೊಳಿಸಲು ಯತ್ನಿಸುತ್ತಾರೆ. ವಿಶೇಷವಾಗಿ ನೀವು ಭಾವನಾತ್ಮಕವಾಗಿ ಬೇಗನೆ ಸ್ಪಂದಿಸುವುದರಿಂದ ಅವರು ನಿಮ್ಮ ಮೇಲೆ ಪ್ರಭಾವ ಬೀರುವುದು ಸುಲಭವಾಗುತ್ತದೆ. ಆದ್ದರಿಂದ ಇಂದು ನೀವು ಯಾರಿಗೂ ನಿಮ್ಮ ರಹಸ್ಯ ವಿಷಯಗಳನ್ನು ಹಂಚಿಕೊಳ್ಳದಿರುವುದು ಕ್ಷೇಮ. ಇಂದು ನೀವು ಪಯಣದ ವಿಷಯದಲ್ಲಿ ಜಾಗೃತರಾಗಿರಬೇಕು. ಅನಿವಾರ್ಯವಲ್ಲದ ಪ್ರವಾಸಗಳನ್ನು ಮುಂದೂಡುವುದು ಒಳಿತು. ಪ್ರಮುಖವಾಗಿ ನೀವು ಏಕಾಂಗಿಯಾಗಿ ಪ್ರಯಾಣಿಸುವುದನ್ನು ಪೂರ್ಣವಾಗಿ ತ್ಯಜಿಸಬೇಕು. ನಿಮಗೆ ತಿಳಿಯದ ಪ್ರದೇಶಗಳಿಗೆ ಹೋಗುವುದು ಅಥವಾ ಅಪರಿಚಿತರೊಂದಿಗೆ ಹೊರಗೆ ಹೋಗುವುದು ಇಂದು ಅಪಾಯಕಾರಿ. ಮೊದಲು ನಿಮ್ಮ ಭದ್ರತೆಯ ಬಗ್ಗೆ ಆಲೋಚಿಸಿ. ಇಂದು ನಿಮ್ಮ ಮನೆಯ ವಾತಾವರಣವು ಸ್ವಲ್ಪ ಅಸಮಾಧಾನದಿಂದ ಕೂಡಿರುವ ಸಾಧ್ಯತೆಯಿದೆ. ಸಣ್ಣ ಸಂಗತಿಗಳಿಗೆ ಕುಟುಂಬದವರೊಂದಿಗೆ ವಾದಗಳು ಉಂಟಾಗಬಹುದು. ನೀವು ಆಡುವ ಮಾತುಗಳು ಅವರಿಗೆ ಕಠಿಣವಾಗಿ ಕೇಳಿಸಬಹುದು. ಆದ್ದರಿಂದ ನೀವು ವ್ಯವಹರಿಸುವಾಗ ಶಾಂತವಾಗಿ ಮತ್ತು ಸಂಯಮದಿಂದ ಇರಬೇಕು. ಅನಗತ್ಯ ಚರ್ಚೆಗಳನ್ನು ಪೂರ್ಣವಾಗಿ ತಪ್ಪಿಸುವುದು ಸೂಕ್ತ. ಮುಖ್ಯವಾಗಿ ಇಂದು ನಿಮ್ಮ ಅಂತರಾತ್ಮವು ನಿಮಗೆ ಕೆಲವು ಮುನ್ಸೂಚನೆಗಳನ್ನು ನೀಡುತ್ತದೆ. ಎಲ್ಲೋ ಏನೋ ಎಡವಟ್ಟಾಗುತ್ತಿದೆ ಎಂಬ ಶಂಕೆ ನಿಮಗೆ ಮೂಡುತ್ತದೆ. ಆ ಭಾವನೆಯನ್ನು ಎಂದಿಗೂ ಲಘುವಾಗಿ ಕಾಣಬೇಡಿ. ನಿಮ್ಮ ಮನಸ್ಸು ನುಡಿಯುವುದನ್ನು ಆಲಿಸಿ. ನೀವು ಅನುಮಾನಿಸುವ ಯಾವುದನ್ನೂ ಮಾಡಲು ಹೋಗಬೇಡಿ. ಏಕೆಂದರೆ ನೀವು ಇಂದು ಜಾಗರೂಕರಾಗಿದ್ದರೆ ಮುಂದಿನ 3 ದಿನಗಳಲ್ಲಿ ಎದುರಾಗುವ ಸಂಕಟಗಳನ್ನು ಕಡಿಮೆ ಮಾಡಬಹುದು. ಒಟ್ಟಾರೆಯಾಗಿ ಏಪ್ರಿಲ್ 30 ಒಂದು ಎಚ್ಚರಿಕೆಯ ದಿನ. ನೀವು ಜಾಗೃತರಾಗಿದ್ದರೆ ಅದು ಸುರಕ್ಷಿತವಾಗಿ ಕಳೆದುಹೋಗುತ್ತದೆ. ಆದರೆ ನೀವು ಅಸಡ್ಡೆ ತೋರಿದರೆ ಅದು ಮುಂದಿನ ದಿನಗಳಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಪ್ರತಿ ಹೆಜ್ಜೆಯ ಬಗ್ಗೆಯೂ ಚಿಂತಿಸಿ. ಪ್ರತಿ ನುಡಿಯನ್ನು ಎಚ್ಚರಿಕೆಯಿಂದ ಆಡಿ. ಪ್ರತಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಮನಸ್ಸನ್ನು ಒಮ್ಮೆ ಮರುಪ್ರಶ್ನೆ ಮಾಡಿಕೊಳ್ಳಿ. ಮೇ 1 ಮತ್ತು ಮೇ 2 ತುಲಾ ರಾಶಿಯವರಿಗೆ ಅತ್ಯಂತ ಸಂಕೀರ್ಣ ದಿನಗಳು. ಈ 2 ದಿನಗಳಲ್ಲಿ ನೀವು ಕಾಣುವ ಸನ್ನಿವೇಶಗಳು ಹೊರನೋಟಕ್ಕೆ ಸಹಜವಾಗಿ ಕಂಡರೂ ಒಳಗಿನಿಂದ ಬಹಳಷ್ಟು ಗೊಂದಲ, ತಪ್ಪು ತಿಳುವಳಿಕೆಗಳು, ವಂಚನೆ ಇರುತ್ತದೆ. ಗುಪ್ತ ಶಕ್ತಿಗಳ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಸಂಬಂಧಗಳ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ನಿಮಗೆ ಹತ್ತಿರವಿರುವ ಮಂದಿ ಸಹ ನಿಮ್ಮನ್ನು ಅರ್ಥಮಾಡಿಕೊಳ್ಳದಿರಬಹುದು ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರಗಳು ರೂಪುಗೊಳ್ಳುವ ಸಾಧ್ಯತೆ ಇರುತ್ತದೆ. ನೀವು ಹೇಳುವ ಸಣ್ಣ ಸಂಗತಿಗಳನ್ನು ತಪ್ಪಾಗಿ ವಿಶ್ಲೇಷಿಸಬಹುದು ಮತ್ತು ದೊಡ್ಡ ಜಗಳಗಳಿಗೆ ಕಾರಣವಾಗಬಹುದು. ಈ ದಿನಗಳಲ್ಲಿ ಯಾರಾದರೂ ನಿಮಗೆ ಅತಿಯಾಗಿ ಹತ್ತಿರವಾಗಲು ಪ್ರಯತ್ನಿಸಿದರೆ ಅವರನ್ನು ಕೂಡಲೇ ನಂಬಬೇಡಿ. ಅವರು ಅತ್ಯಂತ ಆಕರ್ಷಕ ವಿಷಯಗಳನ್ನು ಹೇಳಬಹುದು ಮತ್ತು ಅವರು ನಿಮಗೆ ನೆರವಾಗುತ್ತಾರೆ ಅಥವಾ ಅವರು ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸುತ್ತಾರೆ ಎಂದು ನಿಮ್ಮನ್ನು ನಂಬಿಸಲು ಪ್ರಯತ್ನಿಸುತ್ತಾರೆ. ಆದರೆ ಈ ಮಾತುಗಳ ಹಿಂದಿನ ನೈಜ ಉದ್ದೇಶ ಬೇರೆಯೇ ಇರಬಹುದು. ನೀವು ಪ್ರತ್ಯೇಕವಾಗಿ ಹಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಹಳ ಜಾಗೃತವಾಗಿರಬೇಕು. ಯಾರಾದರೂ ನಿಮ್ಮ ಮೇಲೆ ಹೂಡಿಕೆ ಮಾಡಲು ಒತ್ತಾಯ ಹೇರಿದರೆ ಮತ್ತು ನಿಮಗೆ ಶೀಘ್ರ ಲಾಭ ಸಿಗುತ್ತದೆ ಎಂದು ನಂಬಿಸಿದರೆ ಅದು ನಿಜವಾದ ಅವಕಾಶವಾಗಿರಲಿಕ್ಕಿಲ್ಲ. ಈ 2 ದಿನಗಳಲ್ಲಿ ನೀವು ಗಡಿಬಿಡಿಯಲ್ಲಿ ನಿರ್ಧಾರ ತೆಗೆದುಕೊಂಡರೆ ಅದು ನಂತರ ವಿಫಲವಾಗಿ ಪರಿಣಮಿಸುವ ಸಾಧ್ಯತೆ ಅತಿ ಹೆಚ್ಚು. ಈ ದಿನಗಳು ಭಾವನಾತ್ಮಕವಾಗಿ ಸ್ವಲ್ಪ ಅಸ್ಥಿರತೆಯಿಂದ ಕೂಡಿರುತ್ತವೆ. ಯಾರೋ ಒಬ್ಬರ ಮಾತುಗಳಿಂದ ನೀವು ತೀವ್ರವಾಗಿ ಪ್ರಭಾವಿತರಾಗುತ್ತೀರಿ. ಯಾರಾದರೂ ನಿಮ್ಮಲ್ಲಿ ವಿಶ್ವಾಸ ಇಟ್ಟಂತೆ ನಟಿಸಿದರೆ ಅಥವಾ ನಿಮ್ಮೊಂದಿಗೆ ಅತಿ ಆಪ್ತವಾಗಿ ಮಾತನಾಡಿದರೆ ನೀವು ಅವರನ್ನು ತಕ್ಷಣ ನಂಬುವ ಸಾಧ್ಯತೆಯಿದೆ. ಆದರೆ ಇದು ನಿಮಗೆ ಹಾನಿಕಾರಕವಾಗುತ್ತದೆ. ಈ ದಿನಗಳಲ್ಲಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಯಾರನ್ನು ದೂರವಿಡಬೇಕು ಎಂಬ ಬಗ್ಗೆ ನೀವು ಸ್ವಲ್ಪ ಭ್ರಮಿತರಾಗುತ್ತೀರಿ.
ಅದಕ್ಕಾಗಿಯೇ ನಿಮ್ಮ ಸಂವೇದನೆಗಳನ್ನು ಹತೋಟಿಯಲ್ಲಿಡುವುದು ಅತಿಮುಖ್ಯ. ನೀವು ಕೇಳುವ ಪ್ರತಿಯೊಂದು ಸತ್ಯವಲ್ಲ ಮತ್ತು ನೀವು ನೋಡುವ ಪ್ರತಿಯೊಂದು ವಾಸ್ತವವಲ್ಲ ಎಂಬುದನ್ನು ನೀವು ಲಕ್ಷ್ಯದಲ್ಲಿಡಬೇಕು. ಕೌಟುಂಬಿಕ ವಿಚಾರಗಳಲ್ಲಿಯೂ ಸಣ್ಣ ತಪ್ಪುಗ್ರಹಿಕೆಗಳು ಸಂಭವಿಸಬಹುದು. ನಿಮ್ಮ ಆಶಯಗಳು ಶುದ್ಧವಾಗಿದ್ದರೂ ಅದನ್ನು ವಿಭಿನ್ನವಾಗಿ ಕಾಣುವ ಸಾಧ್ಯತೆಯಿದೆ. ನೀವು ಯಾರೊಂದಿಗಾದರೂ ಸಂಭಾಷಿಸುವಾಗ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಮಂಡಿಸಬೇಕು. ಅಲ್ಲದೆ ಅನಗತ್ಯವಾದ ಚರ್ಚೆಗಳು ಮತ್ತು ವಿವಾದಗಳನ್ನು ಪೂರ್ಣವಾಗಿ ಬಿಟ್ಟುಬಿಡಬೇಕು. ಈ 2 ದಿನಗಳಲ್ಲಿ ಹೆಚ್ಚು ಮೌನವಾಗಿರುವುದು ಶ್ರೇಯಸ್ಕರ. ನೀವು ಆಡುವ ಒಂದೇ ಒಂದು ಅಸಮರ್ಪಕ ಮಾತು ಕೂಡ ದೊಡ್ಡ ಸಮಸ್ಯೆಯಾಗಬಹುದು. ಈ ದಿನಗಳಲ್ಲಿ ನೀವು ಒಬ್ಬಂಟಿಯಾಗಿರುವಾಗ ಕೈಗೊಳ್ಳುವ ನಿರ್ಧಾರಗಳು ಮಹತ್ತರ ಪರಿಣಾಮ ಬೀರುತ್ತವೆ ಎಂಬುದನ್ನು ಗಮನಿಸುವುದು ಅತಿಮುಖ್ಯ. ನೀವು ಯಾರನ್ನಾದರೂ ಸಂಶಯಿಸಬಹುದು ಅಥವಾ ಯಾರನ್ನಾದರೂ ಅತಿಯಾಗಿ ನಂಬಬಹುದು. ಇವೆರಡೂ ಅಚಾತುರ್ಯದ ನಿರ್ಧಾರಗಳಿಗೆ ದಾರಿಯಾಗಬಹುದು. ಆದ್ದರಿಂದ ಈ ದಿನಗಳಲ್ಲಿ ನೀವು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದನ್ನು ಮುಂದೂಡಬೇಕು. ಅನಿವಾರ್ಯವಿದ್ದರೆ 1 ಅಥವಾ 2 ದಿನ ಕಾಯುವುದು ಮತ್ತು ನಂತರ ನಿರ್ಧರಿಸುವುದು ಒಳಿತು. ತುಲಾರಾಶಿಯವರಿಗೆ ಇದು ಭಾವನಾತ್ಮಕವಾಗಿ ಬಹಳ ಮಹತ್ವದ ದಿನವಾಗಿದೆ. ಇಂದು ನಿಮ್ಮ ಮನಸ್ಸು ಅತೀವವಾಗಿ ಸೂಕ್ಷ್ಮವಾಗುತ್ತದೆ. ನೀವು ಹೊರನೋಟಕ್ಕೆ ಸಾಧಾರಣರಂತೆ ಕಂಡುಬಂದರೂ ಭೂತಕಾಲದ ಹಲವು ಆಲೋಚನೆಗಳು, ಸಂಶಯಗಳು ಮತ್ತು ನೆನಪುಗಳು ನಿಮ್ಮನ್ನು ಆತಂಕಕ್ಕೀಡು ಮಾಡುತ್ತವೆ. ನೀವು ಏಕಾಂಗಿತನ ಅನುಭವಿಸಬಹುದು. ನೀವು ಯಾರೊಂದಿಗೂ ಸಂವಹನ ನಡೆಸಲು ಇಚ್ಛಿಸದೇ ಇರಬಹುದು. ಇದು ಸಹಜವಾಗಿದ್ದರೂ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಇಂದು ನೀವು ಕೆಲವು ಕಳೆದ ಘಟನೆಗಳನ್ನು ಸ್ಮರಿಸಿಕೊಳ್ಳಬಹುದು. ನೀವು ಮಾಡಿದ ಪ್ರಮಾದಗಳು ಮತ್ತು ಇತರರು ಮಾಡಿದ ತಪ್ಪುಗಳು ನಿಮ್ಮ ಬಳಿಗೆ ಮರಳಿ ಬಂದು ನಿಮಗೆ ಒಂದು ರೀತಿಯ ವ್ಯಥೆಯನ್ನು ಉಂಟುಮಾಡುತ್ತವೆ. ಈ ಭಾವನೆಗಳು ನಿಮ್ಮನ್ನು ಕೆಲವು ಜನರಿಂದ ದೂರವಿರುವಂತೆ ಅಥವಾ ನಿಮ್ಮ ಬದುಕಿನಿಂದ ಯಾರನ್ನಾದರೂ ಪೂರ್ಣವಾಗಿ ತೆಗೆದುಹಾಕುವಂತೆ ಪ್ರೇರೇಪಿಸಬಹುದು. ಆದರೆ ಈ ನಿರ್ಧಾರಗಳನ್ನು ಆವೇಶದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಇಂದು ನೀವು ತೆಗೆದುಕೊಳ್ಳುವ ಯಾವುದೇ ಮಹತ್ವದ ತೀರ್ಮಾನವನ್ನು ತಕ್ಷಣ ಜಾರಿಗೆ ತರಬೇಡಿ. ಇಂದು ನೀವು ಯಾರನ್ನಾದರೂ ನೆನಪು ಮಾಡಿಕೊಳ್ಳಬಹುದು. ಅದು ಹಳೆಯ ಮಿತ್ರ, ಸಂಬಂಧ ಅಥವಾ ನಿಮ್ಮ ಬದುಕಿನಲ್ಲಿ ಪ್ರಧಾನ ವ್ಯಕ್ತಿಯಾಗಿರಬಹುದು. ನೀವು ಅವರನ್ನು ಸಂಪರ್ಕಿಸಲು ಬಯಸಬಹುದು, ಆದರೆ ಆ ನಿರ್ಧಾರ ಕೈಗೊಳ್ಳುವ ಮುನ್ನ ನೀವು 10 ಬಾರಿ ಯೋಚಿಸಬೇಕು. ಅವರನ್ನು ಸಂಪರ್ಕಿಸುವುದರಿಂದ ಸಮಸ್ಯೆ ಪರಿಹಾರವಾಗುತ್ತದೆಯೇ ಅಥವಾ ಮತ್ತಷ್ಟು ಗೊಂದಲ ಹೆಚ್ಚಾಗುತ್ತದೆಯೇ ಎಂಬುದನ್ನು ನೀವು ವಿವೇಚಿಸಬೇಕು. ಮೇ 3 ರಂದು ನೀವು ಹೊರಗೆ ಅಲೆಯುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಪ್ರಮುಖವಾಗಿ ನೀವು ಸಂಪೂರ್ಣವಾಗಿ ಏಕಾಂಗಿಯಾಗಿ ಹೊರಗೆ ಹೋಗುವುದನ್ನು ತ್ಯಜಿಸಬೇಕು, ಏಕೆಂದರೆ ಇಂದು ನಿಮ್ಮ ಮಿದುಳು ಸ್ಪಷ್ಟವಾಗಿರುವುದಿಲ್ಲ. ಯಾವುದೇ ಪರಿಸ್ಥಿತಿಯನ್ನು ನೀವು ಸಮರ್ಪಕವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಇದು ಸಣ್ಣ ಅನಾಹುತಗಳು ಅಥವಾ ತಪ್ಪು ನಿರ್ಧಾರಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಇಂದು ಮನೆಯಲ್ಲಿ ಶಾಂತವಾಗಿ ನಿಮ್ಮ ಕಾಲವನ್ನು ಕಳೆಯುವುದು ಶ್ರೇಯಸ್ಕರ. ಇಂದು ನಿಮಗೆ ಒಂದು ಮಹತ್ತರ ಪಾಠವನ್ನು ಕಲಿಸುತ್ತದೆ. ಅಂದರೆ ನೀವು ಯಾರು, ನಿಮಗೆ ನೈಜವಾಗಿ ಏನು ಬೇಕು, ನಿಮಗೆ ಯಾರು ಹಿತೈಷಿಗಳು ಮತ್ತು ನಿಮಗೆ ಯಾರು ಅಗತ್ಯವಿಲ್ಲ ಎಂಬ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಪಡೆಯಬಹುದು. ಆದರೆ ಆ ಉತ್ತರಗಳನ್ನು ಕೂಡಲೇ ಕಠಿಣ ನಿರ್ಧಾರಗಳಾಗಿ ಮಾರ್ಪಡಿಸಬೇಡಿ. ಅವುಗಳನ್ನು ಕೇವಲ ಪಾಠವಾಗಿ ಸ್ವೀಕರಿಸಿ. ಈ 4 ದಿನಗಳಲ್ಲಿ ತುಲಾರಾಶಿಯವರು ತಪ್ಪಿಸಬೇಕಾದ ಕೆಲವು ಪ್ರದೇಶಗಳಿವೆ. ಇವುಗಳು ಸಾಧಾರಣವಾಗಿ ಕಂಡುಬಂದರೂ ಈ ಕಾಲಘಟ್ಟದಲ್ಲಿ ಅವು ನಿಮಗೆ ಮಾರಕವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನಿಮ್ಮ ಪ್ರಾಣಕ್ಕೆ ಸಂಕಷ್ಟ ಬಂದರೂ ಸಹ ನೀವು ಈ 3 ಜಾಗಗಳಿಗೆ ಹೋಗಬಾರದು ಎಂದು ಎಚ್ಚರಿಸಲಾಗುತ್ತಿದೆ. 1. ಒಂಟಿತನ ಅಥವಾ ರಹಸ್ಯ ಸ್ಥಳಗಳು. ಈ ದಿನಗಳಲ್ಲಿ ನೀವು ಏಕಾಂಗಿಯಾಗಿ ಇರಬೇಕು ಎಂದು ಭಾವಿಸಬಹುದು. ಶಾಂತವಾಗಿರಲು ನೀವು ಎಲ್ಲೋ ಒಬ್ಬಂಟಿಯಾಗಿ ಹೋಗಬೇಕೆಂದು ನಿರ್ಧರಿಸಬಹುದು. ಆದರೆ ಇದು ಅತ್ಯಂತ ಅಪಾಯಕಾರಿ, ಏಕೆಂದರೆ ನೀವು ಒಬ್ಬಂಟಿಯಾಗಿರುವಾಗ ನಿಮಗೆ ನೆರವಾಗಲು ಯಾರೂ ಇರುವುದಿಲ್ಲ. ಅಲ್ಲದೆ ನೀವು ಮಾನಸಿಕವಾಗಿ ಅತ್ಯಂತ ದೌರ್ಬಲ್ಯದಲ್ಲಿರುತ್ತೀರಿ. ಈ ಸಮಯದಲ್ಲಿ ಸಣ್ಣ ಅನಾಹುತ ಕೂಡ ದೊಡ್ಡ ಸಂಕಟವಾಗಬಹುದು. ಆದ್ದರಿಂದ ಜನರಿಲ್ಲದ ಪ್ರದೇಶಗಳಿಗೆ ಹೋಗುವುದನ್ನು ನೀವು ಪೂರ್ಣವಾಗಿ ವರ್ಜಿಸಬೇಕು. 2 ಹೊಸ ಪರಿಚಯಸ್ಥರ ನಿವಾಸಗಳು ಅಥವಾ ಖಾಸಗಿ ತಾಣಗಳಾಗಿವೆ. ಈ 4 ದಿನಗಳಲ್ಲಿ ನೂತನ ವ್ಯಕ್ತಿಗಳು ಪರಿಚಯವಾಗಬಹುದು. ಯಾರಾದರೂ ನಿಮಗೆ ನಿಕಟವಾಗಲು ಯತ್ನಿಸಬಹುದು. ಅವರು ತುಂಬಾ ಸಜ್ಜನರಂತೆ ಕಂಡರೂ ಈ ಸಮಯದಲ್ಲಿ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂದು ತಿಳಿಯುವುದು ಕಷ್ಟ. ಆದ್ದರಿಂದ ಹೊಸ ಜನರ ಮನೆಗಳಿಗೆ ಅಥವಾ ಅವರು ರಹಸ್ಯ ಎಂದು ಹೇಳುವ ಖಾಸಗಿ ಜಾಗಗಳಿಗೆ ಹೋಗುವುದು ತುಂಬಾ ಅಪಾಯಕಾರಿ. ನೀವು ಅವರನ್ನು ಸಂಪೂರ್ಣವಾಗಿ ಅರಿಯದಿದ್ದರೆ ಅಂತಹ ರಿಸ್ಕ್ ತೆಗೆದುಕೊಳ್ಳಬೇಡಿ. ರಾತ್ರಿಯಲ್ಲಿ 3 ಅಪರಿಚಿತ ಪ್ರದೇಶಗಳು. ರಾತ್ರಿಯಲ್ಲಿ ಹೊರಗೆ ಸಂಚರಿಸುವುದು, ವಿಶೇಷವಾಗಿ ಅಪರಿಚಿತ ಜಾಗಗಳಿಗೆ ಹೋಗುವುದು ಈ ಸಮಯದಲ್ಲಿ ತುಂಬಾ ಅಪಾಯಕಾರಿ. ನಿಮಗೆ ಪರಿಚಯವಿಲ್ಲದ ತಾಣಗಳು, ಕಡಿಮೆ ಜನಸಂದಣಿ ಇರುವ ಜಾಗಗಳು ಅಥವಾ ನೀವು ಸುರಕ್ಷಿತವಾಗಿಲ್ಲದ ಪ್ರದೇಶಗಳು.
ಈ ಎಲ್ಲಾ ಸ್ಥಳಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ರಾತ್ರಿಯ ವೇಳೆಯಲ್ಲಿ ನೀವು ನಿಮ್ಮ ಜಾಗರೂಕತೆಯನ್ನು ದ್ವಿಗುಣಗೊಳಿಸಬೇಕು. ಅನಗತ್ಯವಾಗಿ ಹೊರಗೆ ಅಲೆಯಬೇಡಿ. ಈ 3 ಸ್ಥಳಗಳು ಸಾಮಾನ್ಯವಾಗಿ ಎಚ್ಚರದಿಂದ ಇರಬೇಕಾದ ಜಾಗಗಳಾಗಿವೆ, ಆದರೆ ಈ 4 ದಿನಗಳಲ್ಲಿ ಅವುಗಳ ಭೀತಿ ಹೆಚ್ಚಾಗುತ್ತದೆ. ಆದ್ದರಿಂದ ಮೊದಲು ನಿಮ್ಮ ರಕ್ಷಣೆಯ ಬಗ್ಗೆ ಚಿಂತಿಸುವುದು ಮತ್ತು ಈ ತಾಣಗಳಿಗೆ ಹೋಗುವುದನ್ನು ತಪ್ಪಿಸುವುದು ಕ್ಷೇಮ. ಇದು ಕೇವಲ ಸಲಹೆಯಲ್ಲ, ಆದರೆ ನಿಮ್ಮ ಸುರಕ್ಷತೆಗಾಗಿ ಒಂದು ಪ್ರಧಾನವಾದ ಎಚ್ಚರಿಕೆ. ಈ 4 ದಿನಗಳಲ್ಲಿ ಅಪಾಯಗಳನ್ನು ದೂರ ಮಾಡುವುದು ಎಷ್ಟು ಮುಖ್ಯವೋ, ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುವುದು ಸಹ ಅಷ್ಟೇ ಅವಶ್ಯಕ. ತುಲಾ ರಾಶಿಯವರು ಸಹಜವಾಗಿಯೇ ಶುಕ್ರನ ಅಧೀನದಲ್ಲಿರುತ್ತಾರೆ, ಆದ್ದರಿಂದ ಸೌಂದರ್ಯ, ನೆಮ್ಮದಿ ಮತ್ತು ಪವಿತ್ರತೆಯ ತಾಣಗಳು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ಹೋಗಬೇಕಾದ ಜಾಗಗಳನ್ನು ವಿವೇಚನೆಯಿಂದ ಆರಿಸಿಕೊಳ್ಳಬೇಕು. ಮೊದಲನೆಯದಾಗಿ, ದೇವಸ್ಥಾನಗಳು ನಿಮಗೆ ಅತ್ಯಂತ ಶುಭದಾಯಕ. ಪ್ರಮುಖವಾಗಿ ಶುಕ್ರವಾರದಂದು ದೇಗುಲಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಅಂತರಾತ್ಮದ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ. ಸ್ವಲ್ಪ ಕಾಲದವರೆಗೆ ದೇವಸ್ಥಾನದಲ್ಲಿ ಪ್ರಶಾಂತವಾಗಿ ಕುಳಿತು ಪ್ರಾರ್ಥಿಸುವುದರಿಂದ ನಿಮ್ಮಲ್ಲಿರುವ ದ್ವಂದ್ವ ಕಡಿಮೆಯಾಗುತ್ತದೆ. ಅಲ್ಲದೆ, ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯುವುದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ಪಾರ್ಕ್ಗಳು, ಹಸಿರು ಪ್ರದೇಶಗಳು, ಕೆರೆಗಳು ಮತ್ತು ತಂಗಾಳಿಯೊಂದಿಗೆ ಕೂಡಿರುವ ಶಾಂತ ಪರಿಸರವು ನಿಮ್ಮಲ್ಲಿರುವ ಭಾವನಾತ್ಮಕ ಹೊರೆಯನ್ನು ಇಳಿಸುತ್ತದೆ. ಈ 4 ದಿನಗಳಲ್ಲಿ ನೀವು ಎಲ್ಲಿಗೆ ಹೋಗಬೇಕೆಂದರೆ, ಜನಸಂದಣಿ ಇರುವ ಭದ್ರತೆಯ ಸ್ಥಳಗಳನ್ನು ಮಾತ್ರ ಆಯ್ಕೆ ಮಾಡಿ. ಏಕಾಂಗಿಯಾಗಿ ಇರುವುದಕ್ಕಿಂತ ನೀವು ನಂಬುವ ವ್ಯಕ್ತಿಗಳೊಂದಿಗೆ ಹೋಗುವುದು ಶ್ರೇಯಸ್ಕರ. ಈ ದಿನಗಳಲ್ಲಿ ಕುಟುಂಬದವರೊಂದಿಗೆ ಕಾಲ ಕಳೆಯುವುದು ನಿಮಗೆ ಒಂದು ರಕ್ಷಣಾ ಕವಚದಂತೆ. ಒಬ್ಬಂಟಿಯಾಗಿ ಚಿಂತಿಸುವುದಕ್ಕಿಂತ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮೂಲಕ ನೀವು ಮಾನಸಿಕವಾಗಿ ಗಟ್ಟಿಯಾಗುತ್ತೀರಿ. ಇನ್ನೊಂದು ಪ್ರಮುಖ ಅಂಶವೆಂದರೆ ನಿಮ್ಮ ಮನೆಯ ವಾತಾವರಣವನ್ನು ನಿರ್ಮಲವಾಗಿ ಮತ್ತು ಶಾಂತವಾಗಿ ಇಡುವುದು. ನಿವಾಸದಲ್ಲಿ ದೀಪ ಬೆಳಗುವುದು, ಸುಗಂಧಗಳಿಂದ ಗಾಳಿಯನ್ನು ಪರಿಶುದ್ಧಗೊಳಿಸುವುದು, ಸ್ತೋತ್ರಗಳನ್ನು ಪಠಿಸುವುದು ಅಥವಾ ಪ್ರಶಾಂತ ಸಂಗೀತವನ್ನು ಆಲಿಸುವುದು, ಇವು ನಿಮಗೆ ಆಂತರಿಕ ನೆಮ್ಮದಿಯನ್ನು ನೀಡುತ್ತವೆ. ಈ ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಪುಟ್ಟ ಸತ್ಕಾರ್ಯವೂ ನಿಮಗೆ ಧನಾತ್ಮಕ ಚೈತನ್ಯವನ್ನು ನೀಡುತ್ತದೆ. ಮುಂಜಾನೆ ಸೂರ್ಯೋದಯದ ವೇಳೆಯಲ್ಲಿ ಸ್ವಲ್ಪ ಸಮಯ ಹೊರಗೆ ನಿಂತು ಶುದ್ಧ ಗಾಳಿಯನ್ನು ಸೇವಿಸುವುದು, ಲಘು ಧ್ಯಾನ ಮಾಡುವುದು ಸಹ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟಗೊಳಿಸುತ್ತದೆ. ನೀವು ನಿಮ್ಮ ದಿನವನ್ನು ಹೇಗೆ ಆರಂಭಿಸುತ್ತೀರಿ ಎಂಬುದು ನಿಮ್ಮ ಇಡೀ ದಿನದ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೊಬೈಲ್ ಅಥವಾ ಋಣಾತ್ಮಕ ವಿಷಯಗಳನ್ನು ನೋಡದೆ ಒಂದು ಶುಭ ಆಲೋಚನೆಯೊಂದಿಗೆ ದಿನವನ್ನು ಶುರುಮಾಡಿ. ನಾನು ಸುರಕ್ಷಿತವಾಗಿದ್ದೇನೆ ಮತ್ತು ನಾನು ಯೋಗ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಎಂಬ ಸಕಾರಾತ್ಮಕ ಸಂದೇಶವನ್ನು ನಿಮಗೆ ನೀಡಿ. ಈ ಸಣ್ಣ ಚಿಂತನೆಗಳು ನಿಮ್ಮ ಮಿದುಳನ್ನು ಸಹ ಸ್ಥಿರವಾಗಿರಿಸುತ್ತವೆ. ಕನ್ಯಾ ರಾಶಿಯವರಿಗೆ ಈ 4 ದಿನಗಳು ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಮಾರ್ಪಡಿಸುತ್ತವೆ. ನೀವು ಇಲ್ಲಿಯವರೆಗೆ ನಂಬಿದ ವ್ಯಕ್ತಿ ನಿಮಗೆ ಅತ್ಯಂತ ಆಪ್ತವಾದ ವ್ಯಕ್ತಿ. ಆ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಏನು ಸಂಚು ಮಾಡುತ್ತಿದ್ದಾನೆ ಎಂದು ನಿಮಗೆ ತಿಳಿದರೆ, ನಿಮ್ಮ ಅಂತರಾಳ ಇದ್ದಕ್ಕಿದ್ದಂತೆ ನೊಂದು ಹೋಗುತ್ತದೆ. ನೀವು ಇಷ್ಟು ವರ್ಷಗಳಿಂದ ಮೌನವಾಗಿ ಅನುಭವಿಸಿದ ವ್ಯಥೆ, ನೀವು ಯಾರಿಗೂ ವಿವರಿಸದ ಗಾಯಗಳು, ಇವೆಲ್ಲವೂ ನಿರರ್ಥಕವಲ್ಲ. ಏಕೆಂದರೆ ಈಗ ಕಾಲ ನಿಮ್ಮ ಪರವಾಗಿ ಚಲಿಸುತ್ತಿದೆ. ಮೇ 3ರವರೆಗೆ ನಿಮ್ಮ ಜೀವನದ ಒಂದು ರಹಸ್ಯ ಸತ್ಯವು ಗೋಚರವಾಗಲಿದೆ. ಆ ಸತ್ಯವು ನಿಮ್ಮನ್ನು ಬೆಚ್ಚಿಬೀಳಿಸುತ್ತದೆ, ಆದರೆ ಅದು ನಿಮಗೆ ಬಂಧನದಿಂದ ಮುಕ್ತಿಯನ್ನೂ ನೀಡುತ್ತದೆ. ನೀವು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಮತ್ತು ಯಾರನ್ನು ದೂರವಿಡಬೇಕು? ನಿಮ್ಮ ಬದುಕಿನಲ್ಲಿ ನೈಜವಾಗಿ ನಿಮ್ಮವರು ಯಾರು ಮತ್ತು ಯಾರು ಕೇವಲ ನಟಿಸುತ್ತಿದ್ದಾರೆ? ನೀವು ಈ ಮಾಹಿತಿಯನ್ನು ಕೊನೆಯವರೆಗೂ ಆಳವಾಗಿ ಗಮನಿಸಿದರೆ ನಿಮಗೆ ನಿಖರವಾಗಿ ಅರ್ಥವಾಗುತ್ತದೆ. ಸೂಚನೆ: ಒಂದು ಸಣ್ಣ ವಿನಂತಿ, ಈ ಮಾಹಿತಿಯನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಏಕೆಂದರೆ ಕೊನೆಯ 2 ನಿಮಿಷಗಳಲ್ಲಿ ನಾನು ನಿಮಗೆ ತಿಳಿಸಲಿರುವ ವಿಚಾರವು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಪ್ರಮುಖ ಸಂಕೇತವಾಗಿದೆ. ಈಗ ಓಂ ನಮೋ ನಾರಾಯಣ ಎಂದು ಪ್ರತಿಕ್ರಿಯೆ ನೀಡಿ, ನಿಮಗೆ ಎದುರಾಗುವ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಲು ಈ ಸಂದೇಶವನ್ನು ಸಂಪೂರ್ಣವಾಗಿ ಗ್ರಹಿಸಿ. ನಿಮ್ಮ ಬದುಕಿನಲ್ಲಿ ಅಸಲಿ ಜನರು ಯಾರು ಮತ್ತು ನಿಮ್ಮ ವೈರಿಗಳು ಯಾರು ಎಂಬುದು ಇಂದು ನಿಮಗೆ ಮನವರಿಕೆಯಾಗಲಿದೆ. ಕನ್ಯಾ ರಾಶಿಯವರು ಸಹಜವಾಗಿಯೇ ಬಹಳ ಜವಾಬ್ದಾರಿಯುತ, ವಿವೇಚನಾಯುಕ್ತ ಮತ್ತು ಶಿಸ್ತಿನ ಮಂದಿ. ಅವರು ತಾವು ಮಾಡುವ ಪ್ರತಿಯೊಂದರಲ್ಲೂ ಪರಿಪೂರ್ಣತೆಗಾಗಿ ಪರಿಶ್ರಮಿಸುತ್ತಾರೆ. ನೀವು ಅತಿ ಸಣ್ಣ ವಿವರಗಳಿಗೂ ಹೆಚ್ಚಿನ ಗಮನ ಹರಿಸುತ್ತೀರಿ. ನೀವು ಪ್ರೀತಿಸುವ ವ್ಯಕ್ತಿಗಳಿಗಾಗಿ ಎಂತಹ ತ್ಯಾಗ ಮಾಡಲು ನೀವು ಸದಾ ಸಿದ್ಧರಾಗಿರುತ್ತೀರಿ. ನಿಮ್ಮ ಹೃದಯದಲ್ಲಿರುವ ಅನುರಾಗ ಮತ್ತು ನಿಸ್ವಾರ್ಥತೆ ತುಂಬಾ ಆಳವಾಗಿರುತ್ತದೆ. ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರು ನಿಮ್ಮ ಜೀವನದಲ್ಲಿ ಬಹಳ ಶ್ರೇಷ್ಠವಾದ ಸ್ಥಾನವನ್ನು ಗಳಿಸಿಕೊಳ್ಳುತ್ತಾರೆ. ಅದೇ ಕಾಲಕ್ಕೆ ನೀವು ನಿಮ್ಮ ಭಾವನೆಗಳನ್ನು ಅತಿ ವಿರಳವಾಗಿ ವ್ಯಕ್ತಪಡಿಸುತ್ತೀರಿ. ನೀವು ನೋವನ್ನು ತಿಂದರೂ ಸಹ ಯಾರಿಗೂ ವಿವರಿಸದೆ ಅದನ್ನು ನಿಮ್ಮೊಳಗೆ ಅಡಗಿಸಿಡುತ್ತೀರಿ. ಈ ಸ್ವಭಾವವು ನಿಮ್ಮ ಮಹತ್ತರ ಶಕ್ತಿಯೂ ಹೌದು.
ಅದೇ ಸಮಯದಲ್ಲಿ ಇದು ನಿಮ್ಮ ಕುಂದುಕೊರತೆಯೂ ಹೌದು, ಏಕೆಂದರೆ ನೀವು ಯಾರನ್ನಾದರೂ ಅತಿಯಾಗಿ ನಂಬಿದಾಗ ಅವರು ನಿಮಗೆ ಅನ್ಯಾಯವೆಸಗಿದರೂ ಸಹ ನೀವು ಕೂಡಲೇ ಪ್ರತಿಕ್ರಿಯೆ ನೀಡುವುದಿಲ್ಲ. ನೀವು ಇತರರ ಮನಸ್ಸು ನೋಯಬಾರದು ಎಂಬ ಉದ್ದೇಶದೊಂದಿಗೆ ಅದನ್ನು ನಿಶ್ಶಬ್ದವಾಗಿ ಸಹಿಸಿಕೊಳ್ಳುತ್ತೀರಿ. ಆದರೆ ಈ ನಿಮ್ಮ ಮೌನವು ಕೆಲವೊಮ್ಮೆ ನಿಮಗೆ ಹಾನಿ ಮಾಡುತ್ತದೆ. ನೀವು ಯಾರನ್ನಾದರೂ ಪ್ರೋತ್ಸಾಹಿಸುತ್ತೀರಿ ಮತ್ತು ಅವರಿಗೆ ನೆರವಾಗುತ್ತೀರಿ. ಕೆಲವು ಮಂದಿ ಅದನ್ನು ಅರ್ಥೈಸಿಕೊಳ್ಳದೆ ನಿಮ್ಮ ಸಜ್ಜನಿಕೆಯ ಲಾಭವನ್ನು ಪಡೆಯುತ್ತಾರೆ. ಈ ದಿನಗಳಲ್ಲಿ ನೀವು ಎದುರಿಸುತ್ತಿರುವ ಸನ್ನಿವೇಶವು ಇದೇ ಆಗಿದೆ. ಯಾರೋ ನಿಮ್ಮ ದಯೆ, ನಿಮ್ಮ ಸಹನೆ, ನಿಮ್ಮ ವಿಶ್ವಾಸವನ್ನು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ದುರ್ಬಲಗೊಳಿಸಿದ್ದಾರೆ. ಈಗ ಪರಮಸತ್ಯವನ್ನು ಬಯಲಿಗೆಳೆಯುವ ಸಮಯ. ಎಲ್ಲರೂ ನೀವು ಭಾವಿಸಿದಷ್ಟು ನಿಷ್ಠಾವಂತರಲ್ಲ ಎಂಬ ವಾಸ್ತವವನ್ನು ನೀವು ಅರಿತುಕೊಳ್ಳುವಿರಿ. ಈ ಅನುಭವವು ನಿಮಗೆ ಒಂದು ಬೃಹತ್ ಪಾಠವನ್ನು ಕಲಿಸುತ್ತದೆ. ಇಂದಿನಿಂದ ನೀವು ಯಾರನ್ನಾದರೂ ನಂಬುವ ಮುಂಚೆ ಹೆಚ್ಚು ಜಾಗರೂಕತೆಯಿಂದ ಚಿಂತಿಸುವಿರಿ. ನಿಮ್ಮ ಮೌಲ್ಯವನ್ನು ರಕ್ಷಿಸಿಕೊಳ್ಳುವುದು ಎಷ್ಟು ಅನಿವಾರ್ಯ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಇದು ನಿಮ್ಮ ಜೀವನದ ಪರಿವರ್ತನೆಯ ಆರಂಭ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ನೀವು ಬಹಳ ಸಮಯದಿಂದ ಮಾನಸಿಕವಾಗಿ ಬಳಲುತ್ತಿದ್ದೀರಿ. ಆ ವ್ಯಕ್ತಿ ನಿಮಗೆ ತುಂಬಾ ನಿಕಟವಾಗಿರಬಹುದು. ಮಿತ್ರ, ಸಂಬಂಧಿ ಅಥವಾ ನೀವು ಪ್ರತಿನಿತ್ಯ ಸಂಭಾಷಿಸುವ ವ್ಯಕ್ತಿ. ಆರಂಭದಲ್ಲಿ ಆ ವ್ಯಕ್ತಿ ನಿಮಗೆ ತುಂಬಾ ಹಿತೈಷಿಯಂತೆ ಕಂಡಿದ್ದರು. ಅವರ ನುಡಿಗಳು ಮತ್ತು ವರ್ತನೆಯು ನಿಮಗೆ ವಿಶ್ವಾಸವನ್ನು ಮೂಡಿಸಿತ್ತು. ಆದರೆ ಕ್ರಮೇಣವಾಗಿ ನೀವು ಗಮನಿಸದೆಯೇ ವ್ಯತ್ಯಾಸ ಸಂಭವಿಸಿತು. ಅವರ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳು, ಅವರ ನಡವಳಿಕೆಯಲ್ಲಿ ಸಣ್ಣ ಸಂಶಯಗಳು ಉದ್ಭವಿಸಿದವು. ನೀವು ಅವುಗಳನ್ನು ಅಲಕ್ಷಿಸಿ ಇದು ಕೇವಲ ತಾತ್ಕಾಲಿಕ ಎಂದು ಭಾವಿಸಿ ಮುಂದೆ ಸಾಗಿದ್ದೀರಿ, ಏಕೆಂದರೆ ನೀವು ಆ ಬಾಂಧವ್ಯವನ್ನು ಉಳಿಸಿಕೊಳ್ಳಲು ಬಯಸಿದ್ದೀರಿ. ನೀವು ಏನು ಚಿಂತಿಸಿದ್ದೀರಿ ಎಂದರೆ ಈ ಸಂಬಂಧ ಮಾತ್ರ ಶಾಶ್ವತವಾಗಿರಬೇಕು. ಆದರೆ ಈ ಪಯಣದಲ್ಲಿ ನೀವು ನಿಮ್ಮನ್ನೇ ಕಳೆದುಕೊಂಡಿದ್ದೀರಿ. ನಿಮ್ಮ ಹರ್ಷವು ಕುಂದಿದೆ. ನಿಮ್ಮ ಮನಸ್ಸಿನ ನೆಮ್ಮದಿ ಮರೆಯಾಗಿದೆ. ರಾತ್ರಿಯ ವೇಳೆ ನೀವು ಆಲೋಚನೆಗಳ ಸಮುದ್ರದಲ್ಲಿ ಕಳೆದು ಹೋಗಿದ್ದೀರಿ. ಇದು ಏಕೆ ಘಟಿಸುತ್ತಿದೆ ಎಂದು ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿದ್ದೀರಿ. ಆದರೆ ನೀವು ಸೂಕ್ತ ಉತ್ತರವನ್ನು ಪತ್ತೆಹಚ್ಚಿಲ್ಲ. ನೀವು ಈ ವಿಚಾರವನ್ನು ಯಾರೊಂದಿಗೂ ಹಂಚಿಕೊಂಡಿಲ್ಲ, ಏಕೆಂದರೆ ನೀವು ಯಾರನ್ನೂ ನಿಂದಿಸಲು ಇಷ್ಟಪಡಲಿಲ್ಲ. ನೀವು ಯಾವಾಗಲೂ ನಿಮ್ಮ ಸ್ವಂತ ಪ್ರಮಾದಗಳನ್ನು ಹೆಚ್ಚು ಹುಡುಕಿದ್ದೀರಿ. ಬಹುಶಃ ಇದು ನನ್ನ ಕಾರಣದಿಂದಲೇ ನಡೆಯುತ್ತಿದೆ ಎಂದು ನೀವು ಭಾವಿಸಿದ್ದೀರಿ. ಆದರೆ ವಾಸ್ತವದಲ್ಲಿ ನೀವು ಯಾವುದೇ ತಪ್ಪು ಮಾಡಿಲ್ಲ. ನೀವು ತೋರಿದ ಅನುರಾಗ ಮತ್ತು ವಿಶ್ವಾಸ ಸತ್ಯವಾಗಿತ್ತು. ಆದರೆ ಆ ವ್ಯಕ್ತಿಯ ಉದ್ದೇಶಗಳು ಅಷ್ಟೊಂದು ಪಾರದರ್ಶಕವಾಗಿರಲಿಲ್ಲ. ಈಗ ಈ 4 ದಿನಗಳ ಅವಧಿಯಲ್ಲಿ ನೀವು ಇಷ್ಟು ವರ್ಷಗಳಿಂದ ಉಣ್ಣುತ್ತಿರುವ ನೋವಿಗೆ ಕಾರಣವಾದ ರಹಸ್ಯವು ಬಯಲಾಗಲಿದೆ. ನೀವು ಇಷ್ಟು ದಿನ ಸಂಶಯಿಸುತ್ತಿರುವುದು ಈಗ ನಿಮಗೆ ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತದೆ. ಇದು ನಿಮಗೆ ಸ್ವಲ್ಪ ವ್ಯಥೆ ನೀಡಬಹುದು, ಆದರೆ ಅದೇ ಕಾಲಕ್ಕೆ ಅದು ನಿಮಗೆ ದೊಡ್ಡ ಮಟ್ಟದ ನಿರಾಳತೆಯನ್ನು ನೀಡುತ್ತದೆ, ಏಕೆಂದರೆ ಇಂದಿನಿಂದ ನೀವು ಸತ್ಯದ ಹಾದಿಯಲ್ಲಿ ಬದುಕುತ್ತೀರಿ, ಕೇವಲ ಅನುಮಾನಗಳಲ್ಲಿ ಅಲ್ಲ. ಈ ವೇದನೆಯು ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಗಟ್ಟಿಗೊಳಿಸಲು ಬಂದಿದೆ. ಈಗ ನೀವು ನಿಮ್ಮ ಸ್ವಂತ ಮೌಲ್ಯವನ್ನು ಗುರುತಿಸಲಿದ್ದೀರಿ. ನಿಮಗೆ ಅರ್ಹವಾದ ಮನ್ನಣೆ ನೀಡದವರನ್ನು ತ್ಯಜಿಸುವ ಸಾಹಸವು ನಿಮ್ಮಲ್ಲಿ ಮೂಡುತ್ತದೆ. ಇದು ನಿಮ್ಮ ಜೀವನದ ನೂತನ ಹಾದಿಯ ಮೊದಲ ಹೆಜ್ಜೆಯಾಗಿದೆ.